ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಫಿನ್ಸ್ ಗುರು ಚಾನೆಲ್ಗೆ ಸ್ವಾಗತ. ವಾರೆನ್ ಬಫೆಟ್ ಅವರು ಒಂದು ಮಾತನ್ನ ಹೇಳ್ತಾರೆ, ನೀವು ಮಲ್ಕೊಂಡಿದ್ದಾಗ್ಲೂ ಕೂಡ ದುಡ್ಡು ಮಾಡೋದು ಹೇಗೆ ಅಂತ ತಿಳ್ಕೊಂಡಿರ್ಬೇಕು. ಇಲ್ಲ ಅಂತ ಅಂದ್ರೆ ನೀವು ಸಾಯೋವರೆಗೂ ಕೂಡ ದುಡಿತಾನೆ ಇರ್ಬೇಕು ಅಂತ ಹೇಳಿ. ಇಷ್ಟು ವರ್ಷ ನೀವು ದುಡ್ಗಾಗಿ ದುಡ್ದಿದ್ದು ಸಾಕು. ಇನ್ಮೇಲಾದ್ರೂ ನಿಮ್ಗೋಸ್ಕರ ದುಡಿಯುವಂತ ಒಂದು ಅಸೆಟ್ ನ ದುಡ್ಡನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅದರ ಮೊದಲನೇ ಹೆಜ್ಜೆನ ಹೊಸ ವರ್ಷಕ್ಕೆ 2025 ಇಡಿ ಅಂತ ಹೇಳಿ ಆಶಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ. ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು, ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ ಆಗಿ ಇನ್ವೆಸ್ಟ್ ಮಾಡೋದು ಹೇಗೆ, ಬೆಸ್ಟ್ ಮ್ಯೂಚುವಲ್ ಫಂಡ್ ಇಷ್ಟೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡ್ಬೋದು. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಎಲ್ಲರೂ ಕೂಡ ಈ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೇಬೇಕು. ಪೀಟರ್ ಲಿಂಚ್ ಈ ವ್ಯಕ್ತಿ 1977ರಲ್ಲಿ ಮೆಗಲನ್ ಅಸೆಟ್ ಮ್ಯಾನೇಜ್ಮೆಂಟ್ ಅನ್ನುವಂತ ಒಂದು ಮ್ಯೂಚುವಲ್ ಫಂಡ್ ಕಂಪನಿನ ಶುರು ಮಾಡ್ತಾರೆ. 1990ರಲ್ಲಿ ಅಂದ್ರೆ 13 ವರ್ಷ ಆದ್ಮೇಲೆ ಈ ವ್ಯಕ್ತಿ ರಿಟೈರ್ಮೆಂಟ್ ಆಗ್ತಾರೆ. 1977ರಲ್ಲಿ 50 ಕೋಟಿ ಇರುವಂತಹ ಈ ಮೆಗಲನ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ 1990ರಲ್ಲಿ ಅಂದ್ರೆ ಪೀಟರ್ ಲಿಂಚ್ ರಿಟೈರ್ಮೆಂಟ್ ಆಗೋ ಟೈಮಲ್ಲಿ 1 ಲಕ್ಷ ಕೋಟಿಯಾಗಿ ಹೆಮ್ಮರವಾಗಿ ಈ ಮ್ಯೂಚುವಲ್ ಫಂಡ್ ಕಂಪನಿ ಬೆಳೆದಿರುತ್ತೆ. ಈ 13 ವರ್ಷದ ರಿಟರ್ನ್ ನೋಡಿದ್ರೆ ಆನ್ ಅನ್ ಆವರೇಜ್ ಈ ಕಂಪನಿ ತನ್ನ ಇನ್ವೆಸ್ಟರ್ಸ್ಗೆ 29.22% ರಿಟರ್ನ್ ನ ಕೊಡ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ಈ ಮ್ಯೂಚುವಲ್ ಫಂಡ್ ಕಂಪನಿ ಇನ್ವೆಸ್ಟ್ ಮಾಡ್ರೆ ಎಲ್ಲಾರ್ಗೂ ಕೂಡ 29% ರಿಟರ್ನ್ ಬಂದಿದೆ ಅಂತ ಅನ್ಸತ್ತಾ? ಖಂಡಿತ ಇಲ್ಲ. ಈ ಮ್ಯೂಚುವಲ್ ಫಂಡ್ ಅಲ್ಲಿ ಯಾರೆಲ್ಲ ಕನ್ಸಿಸ್ಟೆಂಟ್ ಆಗಿ ಮಂತ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ವರ್ಷಕ್ಕೆ 29% ರಿಟರ್ನ್ ಕೊಟ್ಟಿದೆ. ಬಟ್ ಯಾರೆಲ್ಲ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡಿಲ್ಲ ಅವರೆಲ್ಲರೂ ಕೂಡ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಸೇ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ಅವರೆಲ್ಲಾ ಕೂಡ ಮಾರ್ಕೆಟ್ ಡೌನ್ ಆದಾಗ ಪ್ಯಾನಿಕ್ ಆಗಿ ಭಯ ಪಡ್ಕೊಂಡು ಅಮೌಂಟ್ ಎಲ್ಲ ವಿಡ್ರಾ ಮಾಡ್ಬಿಡ್ತಾರೆ. ಅದೇ ಮಾರ್ಕೆಟ್ ಅಪ್ ಆದಾಗ ಫುಲ್ ಜೋಶ್ ಅಲ್ಲಿ ಅಮೌಂಟ್ ನ ಇನ್ವೆಸ್ಟ್ ಮಾಡ್ತಾರೆ. ದಟ್ಸ್ ದಿ ರಾಂಗ್ ಮೈಂಡ್ ಸೆಟ್. ಈ ಪೀಟರ್ ಲಿಂಚ್ ಸ್ಟೋರಿಯಲ್ಲಿ ನೀವು 2 ಪಾಯಿಂಟ್ಸ್ ನ ತಿಳ್ಕೊಳ್ತೀರಾ. ಪಾಯಿಂಟ್ ನಂಬರ್ 1, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ರಿಸರ್ಚ್ ಮಾಡಿ ಒಂದು ಒಳ್ಳೆ ಮ್ಯೂಚುವಲ್ ಫಂಡ್ ಕಂಪನಿನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಬೇಕು. ಪಾಯಿಂಟ್ ನಂಬರ್ 2, ಕನ್ಸಿಸ್ಟೆಂಟ್ ಆಗಿ ಡಿಸಿಪ್ಲಿನ್ ಆಗಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. USA ದಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಆನ್ ಆನ್ ಆವರೇಜ್ 5 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡ್ತಾರೆ. ಅದೇ ಇಂಡಿಯಾಗೆ ಬಂದ್ರೆ ಒಬ್ಬ ಆವರೇಜ್ ಇಂಡಿಯನ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಬರೀ 2.5 ವರ್ಷಗಳ ಕಾಲ ಮಾತ್ರ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದು ನಮ್ಮ ರಿಪೋರ್ಟ್ ಹೇಳುವಂತಹ ಪ್ರಕಾರ. ಇಷ್ಟು ಮಾತ್ರ ನಮ್ಮ ಇಂಡಿಯನ್ ಇನ್ವೆಸ್ಟರ್ಸ್ಗೆ ಇರುವಂತಹ ಪೇಷನ್ಸ್ ಲೆವೆಲ್ ಅಥವಾ ಕನ್ಸಿಸ್ಟೆನ್ಸಿ ಲೆವೆಲ್ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇದಕ್ಕಿಂತ ಮೇಲೆ ಅವ್ರಿಗೆ ಕಾಯುವಂತ ಪೇಷನ್ಸ್ ಆಗ್ಲಿ ಕನ್ಸಿಸ್ಟೆನ್ಸಿ ಆಗ್ಲಿ ಇಲ್ಲ. ಇಂಡಿಯಾಗೆ ಕಂಪೇರ್ ಮಾಡಿದ್ರೆ USA ಅವರು ತುಂಬಾ ಒಳ್ಳೆ ರಿಟರ್ನ್ ಮ್ಯೂಚುವಲ್ ಫಂಡ್ ಅಲ್ಲಿ ಮಾಡ್ತಾ ಇದಾರೆ. ಅಷ್ಟೇ ರಿಟರ್ನ್ ನಮಗೂ ಬೇಕು ಅಂತ ಅಂದ್ರೆ ನಾವು ಅವ್ರ ತರನೇ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಇದೆಲ್ಲ ಸ್ಟೋರಿ ಆದ್ರೆ ನಮ್ಮ ರಿಯಲ್ ಟಾಪಿಕ್ ಗೆ ಬರೋಣ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಇಂಡಿಯಾದಲ್ಲಿ 5,000 ಕಂಪನಿಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಇನ್ಫೋಸಿಸ್, ಅದಾನಿ, ಅಂಬಾನಿ, ರಿಲಯನ್ಸ್, ಟಾಟಾ, ಈ ತರ 5,000 ಕಂಪನಿಗಳಲ್ಲಿ ಯಾವ ಕಂಪನಿ ಇನ್ವೆಸ್ಟ್ ಮಾಡ್ಬೇಕು, ಯಾವಾಗ ಇನ್ವೆಸ್ಟ್ ಮಾಡ್ಬೇಕು, ಯಾವ ಟೈಮ್ ಅಲ್ಲಿ ನನ್ನ ರಿಟರ್ನ್ ನಾನು ತಗೊಬೇಕು ಅನ್ನೋಂತ ಸಜೆಷನ್ ನಮ್ ಸುತ್ತಮುತ್ತ ಇರುವಂತಹ ಫ್ರೆಂಡ್ಸ್, ರಿಲೇಟಿವ್ಸ್, ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಬರುವಂತ ಆಡ್ಸ್ ಗಳನ್ನ ನೋಡಿ ನಾವು ಡಿಸಿಷನ್ ನ ತಗೊಳ್ತೀವಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಲಾಸ್ ಗಳೇ ಜಾಸ್ತಿ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಒಂದು ದೊಡ್ಡ ಭೂತ ಅಂತ ಹೇಳಿ ನಾವು ಅದರಿಂದ ಹೊರಗಡೆ ಬರದಂತೆ ನಮ್ಮ ಸುತ್ತಮುತ್ತ ಇರೋರ್ಗೂ ಕೂಡ ನಾವು ನೆಗೆಟಿವ್ ನ ಸ್ಪ್ರೆಡ್ ಮಾಡಿ ಅವರು ಕೂಡ ಹೊರಗಡೆ ಬರೋ ತರ ಮಾಡ್ತೀವಿ. ಇದೇ ತರ ಆದ್ರೆ ನಮ್ಮ ಇಂಡಿಯನ್ ಎಕಾನಮಿ ಬೆಳೆಯೋದಾದ್ರೂ ಹೇಗೆ? ಈಗ ಫ್ರೆಂಡ್ಸ್ ರಿಲೇಟಿವ್ಸ್ ಕೊಡುವಂತ ಸಜೆಷನ್ ಅನ್ನ ನಂಬಿ ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ರಿಸರ್ಚ್ ನ ಮಾಡಿ ಒಳ್ಳೆ ಫಂಡ್ ಮ್ಯಾನೇಜರ್ ಅಲ್ಲಿ ಇನ್ವೆಸ್ಟ್ ಮಾಡಿ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪ್ನಿನ ಅಥವಾ ಫಂಡ್ ಮ್ಯಾನೇಜರ್ ನ ನಂಬಿ ನೀವು ಇನ್ವೆಸ್ಟ್ ಮಾಡಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ HDFC ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್ ಅವರೆಲ್ಲ ತುಂಬಾ ಎಕ್ಸ್ಪರ್ಟ್ ಗಳಾಗಿರ್ತಾರೆ. ಈ ಮ್ಯೂಚುವಲ್ ಫಂಡ್ ಕಂಪ್ನಿ ಹೇಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಈಗ ನಾನ್ ಇನ್ವೆಸ್ಟ್ ಮಾಡಿರುವಂತ 1,000 ರೂಪಾಯಿ, ನೀವು ಮಾಡಿರುವಂತ 500 ರೂಪಾಯಿ, ಇನ್ನೊಬ್ರು ಮಾಡಿರುವಂತ 100 ರೂಪಾಯಿ, ಈ ಎಲ್ಲಾ ಅಮೌಂಟ್ ನ ಪೂಲ್ ಮಾಡಿ ಒಟ್ಟುಗೂಡಿಸಿ ಸ್ಟಾಕ್ ಮಾರ್ಕೆಟ್ ಇರುವಂತ ಒಂದು ಒಳ್ಳೆ ಕಂಪನೀಸ್ ಗಳಲ್ಲಿ ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡುತ್ತೆ. ಈ ಕಂಪನಿಗಳು ಬೆಳೀತಾ ಹೋಗ್ತಿದ್ದಂಗೆ ನೀವು ಮಾಡಿರುವಂತ ಇನ್ವೆಸ್ಟ್ಮೆಂಟ್ ಕೂಡ ಬೆಳೀತಾ ಹೋಗುತ್ತೆ. ನಿಮ್ಗೆ ಡೌಟ್ ಬರ್ಬೋದು, ಈ ಕಂಪನಿಗಳೇನ ಲಾಸ್ ಅಲ್ಲಿ ಹೋದ್ರೆ ಏನಾಗತ್ತೆ ಅಂತ. ಮ್ಯೂಚುವಲ್ ಫಂಡ್ ಕಂಪನಿಗಳು ಅನಾಲಿಸಿಸ್ ಮಾಡಿ ಸುಮಾರು ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ
ನಿಮ್ಗೆ ರಿಸ್ಕ್ ತೀರಾ ಕಡಿಮೆ ಇರುತ್ತೆ. ಮತ್ತೆ ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಕ್ಸ್ಪರ್ಟ್ ಗಳಾಗಿರೋದ್ರಿಂದ ರಿಸ್ಕ್ ಫ್ಯಾಕ್ಟರ್ ತೀರಾ ಕಡಿಮೆ ಇರುತ್ತೆ. ನೆಕ್ಸ್ಟ್ ಟಾಪಿಕ್ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್. ಮೇಜರ್ ಆಗಿ ಮ್ಯೂಚುವಲ್ ಫಂಡ್ ಅಲ್ಲಿ 3 ಟೈಪ್ ಇದೆ. ಫಸ್ಟ್ ಒನ್ ಈಕ್ವಿಟಿ ಫಂಡ್, ಸೆಕೆಂಡ್ ಒನ್ ಡೆಟ್ ಫಂಡ್, ಥರ್ಡ್ ಒನ್ ಹೈಬ್ರಿಡ್ ಫಂಡ್. ಈಕ್ವಿಟಿ ಫಂಡ್ ಅಂತ ಅಂದ್ರೆ ಮ್ಯೂಚುವಲ್ ಫಂಡ್ ಕಂಪನಿಗಳು ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅಂದ್ರೆ 5,000 ಸ್ಟಾಕ್ಸ್ ಗಳು ಏನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಿಲ್ಲ, ಆ 5,000 ಕಂಪನಿಗಳಲ್ಲಿ ಯಾವ್ದ್ರಲ್ಲಾದ್ರೂ ಇನ್ವೆಸ್ಟ್ ಮಾಡುತ್ತೆ. ಸೆಕೆಂಡ್ ಒನ್ ಡೆಟ್ ಫಂಡ್. ಇದರಲ್ಲಿ ಮ್ಯೂಚುವಲ್ ಫಂಡ್ ಕಂಪನಿಗಳು ಗೋಲ್ಡ್ ಅಲ್ಲಿ, ಡಿಬೆಂಚರ್ಸ್ ಅಲ್ಲಿ, ಗವರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಡಿಬೆಂಚರ್ಸ್ ಅಂತ ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಪಬ್ಲಿಕ್ ಕಂಪನಿಗಳಿಗೆ ಕೊಡುವಂತಹ ಸಾಲ. ಟೈಪ್ ನಂಬರ್ 3 ಹೈಬ್ರಿಡ್ ಫಂಡ್ಸ್. ಹೈಬ್ರಿಡ್ ಫಂಡ್ಸ್ ಇಸ್ ದ ಮಿಕ್ಸ್ಚರ್ ಆಫ್ ಬೋತ್ ಈಕ್ವಿಟಿ ಫಂಡ್ ಅಂಡ್ ಡೆಟ್ ಫಂಡ್ಸ್. ಈಕ್ವಿಟಿ ಫಂಡ್ ಅಲ್ಲಿ ಮೇಜರ್ ಆಗಿ 4 ಟೈಪ್ಸ್ ಇದೆ. ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂಡ್ ಫ್ಲೆಕ್ಸಿ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂತ ಅಂದ್ರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಇದು ಇನ್ವೆಸ್ಟ್ ಮಾಡುತ್ತೆ. ಮಿಡ್ ಕ್ಯಾಪ್ ಅಂತ ಅಂದ್ರೆ ಆವರೇಜ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಸ್ಮಾಲ್ ಕ್ಯಾಪ್ ಅಂತ ಅಂದ್ರೆ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಇದು ಇನ್ವೆಸ್ಟ್ ಮಾಡುತ್ತೆ. ಅಂಡ್ ಲಾಸ್ಟ್ ಒನ್ ಫ್ಲೆಕ್ಸಿ ಕ್ಯಾಪ್ ಅಂತ ಅಂದ್ರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂಡ್ ಈವನ್ ಫಾರಿನ್ ಕಂಪನೀಸ್ ಗಳಲ್ಲೂ ಕೂಡ, ಫಾರಿನ್ ಕಂಪನೀಸ್ ಗಳ ಸ್ಟಾಕ್ಸ್ ಅಲ್ಲಿ ಕೂಡ ಇದು ಇನ್ವೆಸ್ಟ್ ಮಾಡುತ್ತೆ. ಕಮಿಂಗ್ ಟು ಅವರ್ ನೆಕ್ಸ್ಟ್ ಟಾಪಿಕ್, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದು ಭಯ ಇರುತ್ತೆ, ನಾವು ಇನ್ವೆಸ್ಟ್ ಮಾಡುವಂತ ದುಡ್ಡು ಯಾರು ತಗೊಂಡು ಓಡೋದ್ರೆ ಏನಪ್ಪಾ ಮಾಡೋದು ಅಂತ. ನೀವು ಬ್ಯಾಂಕ್ ಅಲ್ಲಿ ಇಟ್ಟಿರೋ ದುಡ್ಡಿಗೆ RBI ಅವರು ಹೇಗೆ ಗ್ಯಾರಂಟಿ ಕೊಡ್ತಾರೋ ಅದೇ ರೀತಿ ನೀವು ಮ್ಯೂಚುವಲ್ ಫಂಡ್ ಅಲ್ಲಾಗ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಾಗ್ಲಿ ಇಟ್ಟಿರೋಂತ ದುಡ್ಡನ್ನ ಯಾರು ತಗೊಂಡು ಓಡೋಗೋದಂತೂ ಅಸಾಧ್ಯ. ಯಾಕೆ ಅಂತಂದ್ರೆ ಅದನ್ನ ರೆಗ್ಯುಲೇಟ್ ಮಾಡ್ತಾ ಇರೋರು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅನ್ನುವಂತ ಒಂದು ಆರ್ಗನೈಸೇಷನ್ ಅದನ್ನ ರೆಗ್ಯುಲೇಟ್ ಮಾಡ್ತಾರೆ. ಅಂದ್ರೆ ಅದನ್ನ ನೋಡ್ಕೊಳ್ತಾ ಇದೆ. ಯಾರು ದುಡ್ಡನ್ನ ತಗೊಂಡೋಗುವಂತದ್ದು, ಸ್ಕ್ಯಾಮ್ ಮಾಡುವಂತದ್ದು ಅಸಾಧ್ಯ. ಬಟ್ ನೀವೊಂದು ಬ್ಯಾಡ್ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಲ್ಲಿ ನಿಮ್ಮ ಅಮೌಂಟ್ ನ ಹಾಕಿದ್ರೆ ಲಾಸಸ್ ಆಗುವಂತ ಚಾನ್ಸಸ್ ಅಂತೂ ಇದ್ದೇ ಇದೆ. ಮೊದಲು ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಗೂಗಲ್ ಕ್ರೋಮ್ಗೆ ಹೋಗಿ ಕಾಯಿನ್ ಅಂತ ಹೇಳಿ ಸರ್ಚ್ ಮಾಡಿ. ಸೊ ನೀವು ಕಾಯಿನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ ಕಾಯಿನ್ ಬೈ ಜೆರೋದಾ ಅಂತ ಹೇಳಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಯಿನ್ ಆಪ್ ಅಲ್ಲಿ ಒಂದು ಅಕೌಂಟ್ ಇರೋದ್ರಿಂದ ನಾನು ನನ್ನ ಯೂಸರ್ ID, ಪಾಸ್ವರ್ಡ್ ಮತ್ತೆ OTP ಮುಖಾಂತರ ನಾನು ಲಾಗಿನ್ ಆಗ್ತೀನಿ. ನಿಮ್ಗಿನ್ನ ಅಕೌಂಟ್ ಇಲ್ಲ ಅಂತಂದ್ರೆ ಮೊದಲು ಅಕೌಂಟ್ ನ ಕ್ರಿಯೇಟ್ ಮಾಡಿ ನಂತರ ಲಾಗಿನ್ ಆಗಿ ನೀವು ಇನ್ವೆಸ್ಟ್ ಮಾಡಬಹುದು. ಓಕೆನಾ. ಸೊ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ. ಇದರಲ್ಲಿ ನಾನು ಈಗಾಗಲೇ 1,500 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಅದು ಹೇಗೆ ಅಂತಂದ್ರೆ ನಾನು ನನ್ನ ಸ್ಟೂಡೆಂಟ್ಸ್ ಗೆ ತೋರಿಸ್ಕೊಡೋದಕ್ಕೆ ಹೋಗಿ 1,500 ರೂಪಾಯಿ ನಾನು ಒಂದು ರ್ಯಾಂಡಮ್ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ದೆ. ಸೊ ಅದು 3 years ಅಲ್ಲಿ 57.81% ರಿಟರ್ನ್ ಕೊಟ್ಟಿದೆ. ಅಂದ್ರೆ 1 ವರ್ಷಕ್ಕೆ ಆಲ್ಮೋಸ್ಟ್ ಒಂದು 19% ರಿಟರ್ನ್ ಕೊಟ್ಟಿದೆ. ಸೊ ನಾನಿಲ್ಲಿ ಯಾವ್ದೋ ಒಂದು ರ್ಯಾಂಡಮ್ ಆಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಯಾವುದೇ ತರ ರೆಕಮೆಂಡೇಶನ್ ಅಲ್ಲ, ಎಜುಕೇಶನ್ ಪರ್ಪಸ್ಗೆ ಮಾತ್ರ. ನೀವು ಮೊದಲು ಅನಾಲಿಸಿಸ್ ಮಾಡಿ ನಂತರ ಇನ್ವೆಸ್ಟ್ ಮಾಡಿ. ಓಕೆನಾ. HDFC ಫ್ಲೆಕ್ಸಿ ಕ್ಯಾಪಿಟಲ್ ನನಗೆ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಿದ್ದಾರೆ. ಓಕೆ. ಸೊ ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ, ಒಂದು ಬೈ, ಇನ್ನೊಂದು ಸಿಪ್. ಬೈ ಅಂತ ಅಂದ್ರೆ ನೀವು 1 ಶಾಟ್ ಅಲ್ಲಿ ಅಮೌಂಟ್ ನ ಇನ್ವೆಸ್ಟ್ ಮಾಡುವಂತದ್ದು. ಸಿಪ್ ಅಂತ ಅಂದ್ರೆ ನೀವು ಇನ್ಸ್ಟಾಲ್ಮೆಂಟ್ ವೈಸ್ ಅಲ್ಲಿ ಮಂತ್ಲಿ ಇನ್ವೆಸ್ಟ್ ಮಾಡುವಂತದ್ದು. ಓಕೆನಾ. ಸೊ AMC ಸಿಪ್ಗೆ ಪಾಸ್ ಮಾಡುವಂತದ್ದಾಗ್ಲಿ ಅಥವಾ ನಂಗೆ ಈ ಮಂತ್ ಕಟ್ಟಕ್ ಆಗ್ಲಿಲ್ಲ, ನಾ ಇದನ್ನ ಸ್ಕಿಪ್ ಮಾಡ್ತೀನಿ ಅನ್ನುವಂತ ಆಪ್ಷನ್ ಇರೋದಿಲ್ಲ ಯಾವ್ದಕ್ಕೆ, AMC SIP ಮೇಲೆ ನೀವು ಕ್ಲಿಕ್ ಮಾಡಿದ್ರೆ. ಓಕೆನಾ. ಸೊ ನಾನಿಲ್ಲಿ ಯಾವ್ದೇ ತರ AMC SIP ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಮ್ಯಾಂಡೇಟ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಕ್ರಿಯೇಟ್ ಮ್ಯಾಂಡೇಟ್ ಅಂತ ಕೊಟ್ರೆ ಮಂತ್ಲಿ ನಿಮ್ಮ ಅಕೌಂಟ್ ಇಂದ, ಬ್ಯಾಂಕ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಅಮೌಂಟ್ ಡೆಬಿಟ್ ಆಗ್ತಾ ಬರುತ್ತೆ, ಇದರಲ್ಲಿ ಇನ್ವೆಸ್ಟ್ ಆಗ್ತಾ ಬರುತ್ತೆ. ಅಕಸ್ಮಾತ್ ನೀವು ಮ್ಯಾಂಡೇಟ್ ಅಂತ ಕೊಟ್ಟಿಲ್ಲ ಅಂದ್ರೆ ನೀವೇ ಮಂತ್ಲಿ 15th 30th ಅದ್ ನಾನು ಹೇಳ್ತೀನಿ, ಆ ಟೈಮಲ್ಲಿ ಹೋಗಿ ನೀವು ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇನಿಷಿಯಲ್ ಆಗಿ 100 ರೂಪೀಸ್ ಇರಲೇಬೇಕು. ಹಿಂಗಾದ್ರೂ ಮಾಡ್ಕೊಂಡು ಹೋಗ್ಬೋದು, ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ 100 ರೂಪೀಸ್ ಇರಲೇಬೇಕು. ಸೊ ಲೆಟ್ ಇಟ್ ಬಿ, ನಾನೀಗ 1,000 ರೂಪಾಯಿ ಅಂತ ಹೇಳಿ ಮಾಡ್ತೀನಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 1,000 ರೂಪಾಯಿ. ಓಕೆನಾ. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಅಂದ್ರೆ ನಾನು ಮಂತ್ಲಿ ಎಷ್ಟು ಕಟ್ಟೋದಕ್ಕಾಗತ್ತೆ ಅಂತ. ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಮಂತ್ಲಿ 1,000 ರೂಪಾಯಿ ಕಟ್ಟುವಂತ ಕೆಪಾಸಿಟಿ ನನಗಿದೆ, 1,000 ರೂಪಾಯಿ ಅಂತ ಹೇಳಿ ಕೊಡ್ತೀನಿ. ಸೊ ನಿಮ್ಗೆ ಇನ್ನೂ ಜಾಸ್ತಿ ಕಟ್ಟೋದಕ್ಕಾಗುತ್ತೆ ಅಂತ ಅಂದ್ರೆ ನೀವ್ ಅದನ್ನ ಸೆಟ್ ಮಾಡ್ಕೋಬಹುದು. ಓಕೆ. ನೆಕ್ಸ್ಟ್
ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಫ್ರೀಕ್ವೆನ್ಸಿ. ಸೊ ನೀವು ವೀಕ್ಲಿನಾದ್ರೂ ಇನ್ವೆಸ್ಟ್ ಮಾಡಬಹುದು, ಅಥವಾ 15 days ಒನ್ಸ್ ಆದ್ರೂ ಇನ್ವೆಸ್ಟ್ ಮಾಡಬಹುದು, ಮಂತ್ಲಿನಾದ್ರೂ ಇನ್ವೆಸ್ಟ್ ಮಾಡಬಹುದು, ಕ್ವಾರ್ಟರ್ಲಿ ಆದ್ರೂ ಇನ್ವೆಸ್ಟ್ ಮಾಡಬಹುದು. ಮಂತ್ಲಿ ಇಸ್ ಕನ್ವೀನಿಯಂಟ್. ಯಾಕಂತಂದ್ರೆ ಮೋಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಮಂತ್ಲಿ ಸ್ಯಾಲರಿ ತಗೊಳ್ಳೋದ್ರಿಂದ ಅವ್ರಿಗೆ ಮಂತ್ಲಿ ಸೇವಿಂಗ್ಸ್ ಮಾಡ್ಕೊಂಡು ಬರೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ. ಇಲ್ಲಿ ಕೂಡ ಅವರು ಮಂತ್ಲಿ ಇನ್ವೆಸ್ಟ್ ಮಾಡಬಹುದು. ಇಲ್ಲಿ ಡೇಟ್ ನೋಡಿ, ನಿಮ್ಗೆ ಯಾವ ಡೇಟ್ ಕನ್ವೀನಿಯನ್ಸ್ ಆ ಡೇಟ್ಗೆ ನೀವು ಸೆಟ್ ಮಾಡ್ಕೋಬಹುದು. ಕೆಲವೊಬ್ಬರಿಗೆ 5th ಸ್ಯಾಲರಿ ಆಗುತ್ತೆ, 1st ಸ್ಯಾಲರಿ ಆಗುತ್ತೆ. ಸೊ ನಿಮ್ಗೆ ಯಾವಾಗ ಸ್ಯಾಲರಿ ಆಗುತ್ತೆ ಅಂತ ನೋಡ್ಕೊಂಡು ಆ ಡೇಟ್ ನ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಓಕೆನಾ? ಸೊ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದೇನಂದ್ರೆ, ದಯವಿಟ್ಟು ಮಂತ್ ಎಂಡ್ ಅಲ್ಲಿ ನೀವು ಸೆಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನೀವು ಮಂತ್ ಎಂಡ್ ಅಲ್ಲಿ ಎಲ್ಲಾ ಖರ್ಚುಗಳು ಕಳೆದು ನಿಮ್ ಕೈಯಲ್ಲಿ ಏನೂ ಉಳಿಯಲ್ಲ. ಆವಾಗ ಈ ಮಂತ್ ಬೇಡ ಬಿಡು ಅಂತ ಹೇಳಿ ನೀವು ಸ್ಕಿಪ್ ಮಾಡ್ಕೊಂತ ಹೋದ್ರೆ ನೀವು ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡ್ ಬರೋದಕ್ಕೆ ಆಗಲ್ಲ. ಸೊ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದ್ರೆ, ನಿಮ್ಗೆ ಯಾವಾಗ ಸ್ಯಾಲರಿ ಆಗುತ್ತೋ ಅದರ ನೆಕ್ಸ್ಟ್ ದಿವಸನೇ ನೀವು ಇದನ್ನ ಸೆಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಆಟೋಮೆಟಿಕ್ ಸೆಟಪ್. ಇದು ಆಪ್ಷನ್ ಅಲ್ಲ, ಓಕೆನಾ? ನಿಮ್ಗೆ ಬೇಕಂತ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಬೇಡ ಅಂತ ಅಂದ್ರೆ ಇದನ್ನ ಅನ್ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಆಪ್ಷನ್ ಏನ್ ಹೇಳುತ್ತೆ ಅಂತಂದ್ರೆ, ಸಿಂಪಲ್ ಇನ್ಕ್ರಿಮೆಂಟ್ ಪರ್ಸೆಂಟೇಜ್. ಈಗ ನೀವ್ ನೋಡಿ, ಇಲ್ಲೊಂದು ಚೂಸ್ ಡೇಟ್ ಅಂತ ಹೇಳಿ ಆಪ್ಷನ್ ಇದೆ, ಕರೆಕ್ಟಾ? ಸೊ ನೀವು ಈ ಚೂಸ್ ಡೇಟ್ ಮೇಲೆ ಒಂದು ಡೇಟ್ ನ ಸೆಲೆಕ್ಟ್ ಮಾಡಿದ್ರೆ ಆ ಡೇಟ್ ಅಲ್ಲಿ ನೀವು ಕಟ್ಟುವಂತಹ SIP ಅಮೌಂಟ್ 1% ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ನೀವು ಇಲ್ಲ ನಂಗೆ ಇನ್ನು ಜಾಸ್ತಿ ಕಟ್ಟೋದಕ್ಕಾಗತ್ತೆ, ನಂಗೆ ಇನ್ಕ್ರಿಮೆಂಟ್ ಅವಾಗ ಆಗುತ್ತೆ, ನಾನು ಜಾಸ್ತಿ ಇನ್ವೆಸ್ಟ್ ಮಾಡಬಲ್ಲೆ ಅಂತಂದ್ರೆ ನೀವು 10% ನಿಮ್ಮ ಕನ್ವೀನಿಯನ್ಸ್ ಹೇಗಿದೆ ಆತರ ನೀವು ಇನ್ವೆಸ್ಟ್ ಮಾಡ್ಕೊಂಡು. ಓಕೆನಾ? ಸೊ ನಾನು 1% ಅಂತ ಹೇಳಿ ಮಾಡ್ತೀನಿ. ಸೊ January 31st ನಾನ್ ಇನ್ವೆಸ್ಟ್ ಮಾಡುವಂತ ಅಮೌಂಟ್ 5,000 rupees ಆಗಲ್ಲ, 5,050 rupees ಆಗುತ್ತೆ. ಸೊ ದಟ್ಸ್ ದ ವೆರಿ ಬ್ಯೂಟಿಫುಲ್ ಆಪ್ಷನ್ ಅಂತ ಹೇಳ್ಬೋದು. ನೀವ್ ಈ ತರ ಇನ್ಕ್ರಿಮೆಂಟ್ ಆಪ್ಷನ್ ನ ಸೆಟ್ ಮಾಡೋದ್ರಿಂದ ಸೊ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಬರುತ್ತೆ. ನೀವು ಕ್ರಿಯೇಟ್ SIP ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಯು ಆರ್ ಕ್ರಿಯೇಟಿಂಗ್ ದ SIP ಆಫ್ 5,000. ಸೊ ನೀವೀಗ ಮಂತ್ಲಿ ಎಷ್ಟು ಕಟ್ಬೇಕಾಗುತ್ತೆ? 5,000 rupees ಕಟ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಕನ್ಫರ್ಮ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ SIP ಕ್ರಿಯೇಟ್ ಆಗಿದೆ ಅಂತ ಹೇಳಿ ಒಂದು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬಟ್ ನೀವು ಪೇಮೆಂಟ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವು ಪೇಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ UPI ID ಏನಿರುತ್ತಲ್ಲ, ಸೊ UPI ID ನ ಎಂಟರ್ ಮಾಡಿದ್ರೆ ಅಟ್ OKICICI ಆ ತರದೆಲ್ಲ ಏನ್ ಬರುತ್ತಲ್ಲ, ಆ UPI ID ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಗೂಗಲ್ ಪೇ ಅಥವಾ ಫೋನ್ ಪೇಗೆ ಒಂದು ಮೆಸೇಜ್ ಬರುತ್ತೆ. ಅಲ್ಲಿ ಹೋಗಿ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ SIP ಈ ಮಂತ್ದು ಕ್ರಿಯೇಟ್ ಆಗುತ್ತೆ. ಮಂತ್ಲಿ ನಂಗೆ ಇಷ್ಟೊಂದೆಲ್ಲ ನಮ್ಗೆ ಹೆಡ್ಏಕ್ ತಗೊಳೋದಕ್ಕೆ ಆಗಲ್ಲ ಅಂತಂದ್ರೆ ಸಿಂಪಲ್ ಅಲ್ಲಿ ಕ್ರಿಯೇಟ್ ಮ್ಯಾಂಡೇಟ್ ಅಂತ ಹೇಳಿ ನಾನು ಏನು ಆಪ್ಷನ್ ತೋರಿಸುತ್ತಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ಇಂದನೇ ಅಮೌಂಟ್ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಆಗ್ತಾ ಬರುತ್ತೆ, ಸಿಸ್ಟಮ್ಯಾಟಿಕ್ ಆಗಿ ಹೋಗುತ್ತೆ. ನೀವು ಯಾವುದೇ ತರ ಸ್ಕಿಪ್ ಮಾಡುವಂತ ಚಾನ್ಸಸ್ ಇರಲ್ಲ. ಓಕೆ, ಕಮಿಂಗ್ ಟು ಅವರ್ ಲಾಸ್ಟ್ ಟಾಪಿಕ್. ಸೊ ವಾಟ್ ಆರ್ ದ ಬೆಸ್ಟ್ ಮ್ಯೂಚುವಲ್ ಫಂಡ್? ಎಷ್ಟೊಂದು ಜನ ಬಿಗಿನರ್ಸ್ಗೆ ಯಾವ್ದು ನಮ್ಗೆ ಬೆಸ್ಟ್ ಮ್ಯೂಚುವಲ್ ಫಂಡ್, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ ಬರುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನು ಅವ್ರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಕೆಲವೊಂದು ಮ್ಯೂಚುವಲ್ ಫಂಡ್ ನ ನಾನು ಶಾರ್ಟ್ ಲಿಸ್ಟ್ ಮಾಡಿ ಸ್ಕ್ರೀನ್ ಅಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅಗೈನ್ ಇಟ್ ಇಸ್ ನಾಟ್ ಅ ರೆಕಮೆಂಡೆಡ್ ವಿಡಿಯೋ. ಸೊ ನೀವು ಅಗೈನ್ ರಿಸರ್ಚ್ ಮಾಡಿ, ನಾನು ಪಾಸ್ಟ್ ಹಿಸ್ಟ್ರಿನ ತಗೊಂಡು ನಾನು ಇಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀನಿ. ಸೊ ಫ್ಯೂಚರ್ ಅಲ್ಲೂ ಕೂಡ ಅದೇ ತರ ರಿಟರ್ನ್ ಬರುತ್ತೆ ಅಂತ ಹೇಳಿ ನಾವು ಹೇಳಿಕ್ ಬರೋಣ. ನಾನ್ ಹೇಳೋದೇನಂದ್ರೆ, ಆಸ್ ಅ ಬಿಗಿನರ್ ಆಗಿ ಒಂದ್ 2 ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿ ಸಾಕು. ಸೊ ಒಂದು ಇಂಡೆಕ್ಸ್ ಫಂಡ್, ಓಕೆನಾ, ಒಂದು ಸೆಕೆಂಡ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂಡ್ ಈವನ್ ಕೆಲವೊಂದು ಮ್ಯೂಚುವಲ್ ಫಂಡ್ ಕಂಪನಿಗಳು ಫಾರಿನ್ ಕಂಪನಿ ಕೂಡ ಇನ್ವೆಸ್ಟ್ ಮಾಡುತ್ತೆ. ಈ 4 ಕ್ಯಾಟಗರಿಲೂ ಕೂಡ ನೀವು ಇನ್ವೆಸ್ಟ್ ಮಾಡೋದ್ರಿಂದ ರಿಸ್ಕ್ ಡೈವರ್ಸಿಫೈ ಆಗುತ್ತೆ, ರಿಸ್ಕ್ ನಿಮ್ಗೆ ಜಾಸ್ತಿ ಬರೋದು. ಇಲ್ಲಿ ನಾನು ತೋರಿಸ್ಕೊಡ್ತಾ ಇರೋದು ಫ್ಲೆಕ್ಸಿ ಕ್ಯಾಪ್. ಫಸ್ಟ್ ಒನ್ ಇಸ್ ಪಾರಕ್ ಫ್ಲೆಕ್ಸಿ ಕ್ಯಾಪ್ ಅಂಡ್ ಸೆಕೆಂಡ್ ಒನ್ ಇಸ್ HDFC ಫ್ಲೆಕ್ಸಿ ಕ್ಯಾಪ್. ಸೊ ಇದ್ರಲ್ಲಿ ನೀವು ಯಾವ್ದಾದ್ರು ಒಂದು ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಒಂದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಅಂಡ್ ಇಂಡೆಕ್ಸ್ ಫಂಡ್ ಅಲ್ಲಿ ಬಂದ್ರೆ, ಇಂಡೆಕ್ಸ್ ಫಂಡ್ ಅಲ್ಲಿ ಎಲ್ಲಾ ಇಂಡೆಕ್ಸ್ ಫಂಡ್ ಗಳು ಕೂಡ ಒಂದೇ ರೀತಿ ರಿಟರ್ನ್ ಬರುತ್ತೆ. ಅಂಡ್ ಅಗೈನ್ ಅದರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಸೊ ನಾನ್ ನಿಮ್ಗೆ ಕನ್ವೀನಿಯನ್ಸ್ ಆಗಲಿ ಅಂತ ಹೇಳಿ 6 ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಫಂಡ್ ಸೈಜ್, CAGR, ಶಾರ್ಪ್ ರೇಷಿಯೋ ಅಂದ್ರೆ ಅಲ್ಲಿರುವಂತಹ ರಿಸ್ಕ್ ಫ್ಯಾಕ್ಟರ್, ರಿಟರ್ನ್ಗಳು ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡಿ, ಮತ್ತೆ ಅವ್ರಿಗೆ ಕೊಡುವಂತಹ ಕಮಿಷನ್ಗಳು, ಓಕೆನಾ. ಫಂಡ್ ಮ್ಯಾನೇಜರ್ಗೆ ನೀವು ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ಪರ್ಸೆಂಟೇಜ್ ಆಫ್ ಕಮಿಷನ್ ಕೊಡ್ಬೇಕಾಗುತ್ತೆ, ಬಿಕಾಸ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ಯುವರ್ ಮನಿ. ನಿಮ್ಮ ದುಡ್ಡನ್ನ ಅವ್ರು ಮ್ಯಾನೇಜ್ ಮಾಡೋದ್ರಿಂದ ನೀವು ಸ್ವಲ್ಪ ದುಡ್ಡನ್ನ ಅವ್ರಿಗೆ ಕಮಿಷನ್ ಅಂತ ಹೇಳಿ ಕೊಡ್ಬೇಕಾಗುತ್ತೆ.
ದಟ್ ಈಸ್ ಯುವರ್ ಎಕ್ಸ್ಪೆನ್ಸ್ ರೇಷಿಯೋ. ಸೊ ಇದೆಲ್ಲಾ ಫ್ಯಾಕ್ಟರ್ ಕನ್ಸಿಡರ್ ಮಾಡಿ ತುಂಬಾ ಚೆನ್ನಾಗಿರೋದು ಅಂತ ಅಂದ್ರೆ ICICI Prudential ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್, ಅದು ಬಿಟ್ರೆ HDFC BSE ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್. ಸೊ ಇದೆರಡರಲ್ಲಿ ಅಥವಾ ನೀವು ಯಾವ್ದಾದ್ರು ತುಂಬಾ ಚೆನ್ನಾಗಿರೋದ್ರಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಇಟ್ ಇಸ್ ನಾಟ್ ಅ ರೆಕಮೆಂಡೆಡ್ ವಿಡಿಯೋ, ಓನ್ಲಿ ಎಜುಕೇಶನ್ ಪರ್ಪಸ್ ಮಾತ್ರ. ನೀವು ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟಪ್ಪ ರಿಟರ್ನ್ ಬರುತ್ತೆ ಅನ್ನುವಂತ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಓಕೆನಾ, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸಿಂಪಲ್, ನಿಮ್ಗೆ ಮಂತ್ಲಿ ಲೆಟ್ಸ್ 2000 ಆಗುತ್ತೆ ಅಂತಂದ್ರೆ, ಲೆಟ್ಸ್ ನೀವು ಫ್ಲೆಕ್ಸಿ ಕ್ಯಾಪ್ ಒಂದು 5000 rupees ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ, ಅಗೇನ್ ಫ್ಲೆಕ್ಸಿ ಕ್ಯಾಪ್ ರಿಸ್ಕ್ ಫ್ಯಾಕ್ಟರ್ ಕೂಡ ಇರುತ್ತೆ, ನೀವು ಕನ್ಸಿಡರ್ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಮಂತ್ಲಿ ನೀವು 5000 rupees ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಅದರಲ್ಲಿ ಆನ್ ಆನ್ ಆವರೇಜ್ ಒಂದು 18% ರಿಟರ್ನ್ ತಂದುಕೊಡುತ್ತೆ. 18% ರಿಟರ್ನ್ ಕೊಟ್ಟರು ಕೂಡ ನೀವೊಂದು ಲೆಟ್ಸ್ ಒಂದು 10 years ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನೀವ್ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಬಂದು 6 lakh ಆಗುತ್ತೆ. ಬಟ್ ನಿಮ್ಗೆ ಬರುವಂತಹ ರಿಟರ್ನ್ ಬಂದು 10,81,288. ಸೊ ನೀವು ಇನ್ವೆಸ್ಟ್ ಮಾಡುವಂತ ಟೋಟಲ್ ಇನ್ಕ್ಲೂಡಿಂಗ್ ಯುವರ್ ರಿಟರ್ನ್ ಸೇರಿಸಿದ್ರೆ 16,81,288 ರೂಪಾಯಿ ನಿಮ್ಗೆ ಬರುವಂತಹ ರಿಟರ್ನ್. ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರಿಸ್ಕ್ ಕಡಿಮೆ ಇರುತ್ತೆ, ಹಾಗೆ ರಿಟರ್ನ್ ಕೂಡ ಕಡಿಮೆ ಇರುತ್ತೆ. ಓಕೆನಾ, ಈ ಫ್ಯಾಕ್ಟರ್ ನೀವು ತಲೆಗಿಟ್ಕೊಳ್ಬಾರುತ್ತೆ. ಸೊ ನೀವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 10% ರಿಟರ್ನ್ ಕೊಡುತ್ತೆ ಇಂಡೆಕ್ಸ್ ಫಂಡ್. ಸೊ ನೀವು 10 years ಇನ್ವೆಸ್ಟ್ ಮಾಡಿದ್ರೆ ಇಂಡೆಕ್ಸ್ ಫಂಡ್ ಅಲ್ಲಿ ನೀವ್ ಇನ್ವೆಸ್ಟ್ ಮಾಡಿರುವಂತ ಅಮೌಂಟ್ ಬಂದು 2,40,000 ಆಗುತ್ತೆ. ಬಟ್ ನಿಮ್ಗೆ ಬರುವಂತ ರಿಟರ್ನ್ ಬಂದು 1,73,000 ಆಗುತ್ತೆ. ಸೊ ನಿಮ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ಕ್ಲೂಡಿಂಗ್ ಯುವರ್ ರಿಟರ್ನ್ 4,13,104 ರೂಪಾಯಿ ಆಗುತ್ತೆ. ಸೊ ದಟ್ಸ್ ದ ಪವರ್ ಆಫ್ ಮ್ಯೂಚುವಲ್ ಫಂಡ್. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ರಿಟರ್ನ್ ಬರ್ಬೇಕಂದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡ್ಕೊಳ್ತಾ ಬರಬೇಕು. ಕೊನೆಯದಾಗಿ ಒಂದು ಬ್ಯೂಟಿಫುಲ್ ಕೋಟ್ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಎಂದರಾಗದು, ಮುಂದೆ ಎಂದರಾಗದು, ಹಿಂದೆ ನೀನು ನಿರ್ಣಯಿಸಬೇಕು, ಹಿಂದೆ ಎತ್ತಿ ಪೊರೆಯಬೇಕು. ಬೆಂಕಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಬೂದಿಯಲ್ಲವೇ? ನೀರಿಗೆ ಬಿದ್ದವರನ್ನು ನಾಳೆ ಎತ್ತುತ್ತೇನೆಂದರೆ ದೊರೆಯುವುದೇನು ಹೆಣವಲ್ಲವೇ? ಕುವೆಂಪು ಅವರು ಒಂದ್ ಕಡೆ ಈ ಮಾತನ್ನ ಹೇಳ್ತಾರೆ. ಅಂದ್ರೆ ನಾಳೆ ಅಂದ್ರೆ ಅದು ಹಾಳೆ. ಯಾವ್ದಾದ್ರು ಒಂದು ಒಳ್ಳೆ ಕೆಲ್ಸನ ಮಾಡ್ಬೇಕಾದ್ರೆ ನಾಳೆ ಮಾಡಿದ್ರಾಯ್ತು ಅಂತ ಹೇಳಿ ನಾವು ಮುಂದೂಡ್ಕೊಳ್ತಾ ಬರ್ತಾ ಇದ್ರೆ ಕಾಲ ಮೀರಿ ಹೋಗ್ಬಿಟ್ಟಿರುತ್ತೆ. ವಾರನ್ ಬಫೆಟ್ ಅನ್ನುವಂತ ಒಬ್ಬ ಗ್ರೇಟ್ ಇನ್ವೆಸ್ಟರ್ ತಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿದ್ದು ತಮ್ಮ 11ನೇ ವಯಸ್ಸಿನಲ್ಲಿ. ಆದ್ರೂ ಕೂಡ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದ್ ಕಡೆ ನಾನು ಶುರು ಮಾಡಿದ್ದು ತಡ ಆಯ್ತು ಅಂತ ಹೇಳ್ತಾರೆ. ಸೊ ಈ ವಿಡಿಯೋ ನೋಡುವಂತ ಬಹುತೇಕ ಜನರು 11ನೇ ವಯಸ್ಸಿನ ನಂತರದವರು ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನೂ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿಲ್ಲ ಅಂದ್ರೆ 2025ಗೆ ಒಂದು ಸ್ಟ್ರಾಂಗ್ ರೆಸಲ್ಯೂಷನ್ ತಗೊಂಡು ನಿಮಗೋಸ್ಕರ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿ. ಮುಂದೊಂದು ದಿನ ನೀವು ನನ್ಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ದಟ್ಸ್ ಆಲ್ ಐ ನೀಡ್. ನಿಮ್ಗೆ ನಮ್ಮ ಪ್ರಯತ್ನ ಇಷ್ಟ ಆಗಿದ್ರೆ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡ್ಲಿ. ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ಆ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡೇ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ದಿಸ್ support and thank you for watching. Stay tuned. Fins Guru, love you. Take care. Bye bye. Jai Hind.